ಎವ್ರಿವನ್ ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ವಿಡಿಯೋ ಸೀರೀಸ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ. ಸೊ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಏನು ವೀಡಿಯೋಸ್ಗಳಲ್ಲಿ ನೀವು ವೀಕ್ 12 ತನಕ ಕಲ್ತ್ಕೊಂಡ್ರಿ. ಸ್ಟಾರ್ಟಿಂಗ್ ಫ್ರಮ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಇರ್ಬೋದು, ಹೀಟ್ ಟ್ರೀಟ್ಮೆಂಟ್ ಇರ್ಬೋದು, ಆ್ಯಂಡ್ ಏನು ಸರ್ಫೇಸ್ ಕೋಟಿಂಗ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಕಲ್ತ್ಕೊಂಡ್ರಿ, casting process, so forming process, sheet metal, and we have learnt all these things. And in the syllabus they have given a concepts ಆಗಿರೋದ್ರಿಂದ we have more ಏನು ಕಾನ್ಸಂಟ್ರೇಟ್ ಆನ್ ನಾವು ಕಾನ್ಸೆಪ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಇನ್ ಸಿಮಿಲರ್ ವೇ, ಸೊ ದ ಲಾಸ್ಟ್ ವೀಕ್ ಆಫ್ ಯುವರ್ ಸಿಲೆಬಸ್ ಅಂದರೆ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್, ದಟ್ ಈಸ್ ಲೇತ್ ಆ್ಯಂಡ್ ಮೆಲ್ಲಿಂಗ್ ಮಿಷಿನ್ಸ್. ವೀಕ್ ನಂಬರ್ 12ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ಕಲ್ತ್ಕೊಂಡ್ರಿ. ವೀಕ್ ನಂಬರ್ 11ಅಲ್ಲಿ ಗ್ರೈಂಡಿಂಗ್ ಮಿಷಿನ್ಸ್ ಬಗ್ಗೆ ಕಲ್ತ್ಕೊಂಡ್ರಿ. ಈ ಮಿಷಿನ್ಸ್ಗಳೆಲ್ಲ ತುಂಬ ಬೇಸಿಕ್ ಮಿಷಿನ್ಸ್ ಅಂತ ಹೇಳ್ಬೋದು. So that every mechanical engineer should know the basics of these machines to learn advanced machines in a semesters. ಸೊ ಹಾಗಾಗಿ ಈ ಒಂದು ಮೆಷಿನ್ಸ್ ಟೂಲ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗಿತ್ತು. ಹಾಗೆ ನಿಮ್ಮ ಸಿಲೆಬಸ್ಸಲ್ಲಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕನ್ವೆ ಯು ದ ಕಂಟೆಂಟ್ ದ್ಯಾಟ್ ಯು ಕ್ಯಾನ್ ಲರ್ನ್ ಓನ್ಲಿ ದ ಬೇಸಿಕ್ ಥಿಂಗ್ಸ್. ಇಫ್ ಯು ವಾಂಟ್ ಅಡ್ವಾನ್ಸ್ ಯು ಕ್ಯಾನ್ ಸ್ಟಡಿ ಇನ್ ಲೇಟರ್ ಆನ್ ಸ್ಟೇಜಸ್. ಸೊ ಇಲ್ಲಿ ನಿಮ್ಮ ಸಿಲೆಬಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಟು ಲೇತ್ ಮಿಷಿನ್ಸ್, ವರ್ಕಿಂಗ್ ಪ್ರಿನ್ಸಿಪಲ್ಸ್, ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಇದೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದೋಸ್ ಇನ್ ದ ಫಸ್ಟ್ ಸೆಷನ್. ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಲೇತ್ ಮಿಷಿನ್ಸ್ ಆರ್ ಕ್ಲಾಸಿಫೈಡ್, ಯಾಕೆ ಲೇತ್ ಮಿಷಿನ್ಸ್ ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಕ್ಲಾಸಿಫಿಕೇಷನಲ್ಲಿ ಗೊತ್ತಾಗುತ್ತೆ. ಲೇಟರ್ ಆನ್ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ಅ ಎಂಜಿನ್ ಲೇತ್ ವಿಚ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಆಲ್ ದ ವರ್ಕ್ಶಾಪ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಹಾಗಾಗಿ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಬಗ್ಗೆ ಯು ಆರ್ ಗೋಯಿಂಗ್ ಟು ಲರ್ನ್, and you are going to learn the important operations performed in lathe machines. So later on, similar to the lathe, we have another machine called milling machine. What is milling machine? What are the advantages and applications of milling machine, and how the milling machines are classified? You will learn those things. ಮತ್ತು ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನ್ ಅಂತ ಒಂದು ಮಿಷಿನ್ ಇದೆ. ಜಸ್ಟ್ ಲೈಕ್ ಇಲ್ಲಿ ಇಂಜಿನ್ ಲೇತ್ ಅಂತ ಯಾವ ಥರ ಕಲ್ತ್ಕೊಂಡ್ರೆ ಅದೇ ಥರ ಇಲ್ಲಿ ಕಾಲಮ್ ಆ್ಯಂಡ್ ನೀ ಟೈಪ್ ಅನ್ನೋ ಒಂದು ಮಿಲ್ಲಿಂಗ್ ಮಿಷಿನ್ ಬಗ್ಗೆ ನಿಮಗೆ ಕಾಂಪೊನೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. Later on, important operations to be performed in milling machine. And obviously in your syllabus, since it is an integrated course, you are going to learn study the lathe and milling machine operations with safety and precautions. Let us move on to the session 1. ಸೊ ಯು ಕ್ಯಾನ್ ಸಿ, ನಿಮ್ಗೆ ಅನಿಸ್ಬೋದು ಯಾವುದು ಲೇತ್ ಅಂದರೆ ಏನು, ಯಾವ ಥರದ ಮಿಷಿನು, ಎಲ್ಲಿರುತ್ತೆ ಅದು ಅಂತ. ಸೊ ಲೇತ್ ಮಿಷಿನ್ ಅನ್ನೋದು ಮೋಸ್ಟ್ ವರ್ಸಟೈಲ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಮಿಷಿನ್ ಟೂಲ್ಸ್. ತುಂಬ ಏನು ಬೇಕಾಗಿರುವಂತಹ ಮತ್ತು ಜಾಸ್ತಿ ಯೂಸ್ ಆಗುವಂತಹ ಮೆಷಿನ್ ಟೂಲ್ಗೆ ನಾವು ಲೇತ್ ಮಿಷಿನ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಮದರ್ ಆಫ್ ಆಲ್ ದ ಮೆಷಿನ್ ಟೂಲ್ಸ್ ಅಂತಲೂ ಕೂಡ ಕರಿತೀವಿ. ಅಂದರೆ ಲೈಕ್ ಬೇಸಿಕ್ ಇನ್ವೆಂಟೆಡ್ ಮೆಷಿನ್ ಟೂಲ್ ಫಸ್ಟ್ ಆಫ್ ಆಲ್. ಆಮೇಲೆ ಎಲ್ಲ ಥರದ ಆಪ್ರೇಷನ್ಸು ಕೂಡ ಮಾಡ್ಬೋದಾಗಿರೋದ್ರಿಂದ ಇದನ್ನು ಮದರ್ ಆಫ್ ಆಲ್ ದ ಮೆಷಿನ್ ಟೂಲ್ಸ್ ಅಂತಲೂ ಕೂಡ ಕರಿತೀವಿ. ಏನು ಕೆಲಸ ಆಗುತ್ತೆ ಫಂಕ್ಷನ್ ಅಂತ ಹೇಳೋದಾದರೆ, ಇಲ್ಲಿ ಏನು ಮೇಜರ್ ಫಂಕ್ಷನ್ ಇಸ್ ಟು ರಿಮೂವ್ ದ ಮೆಟಲ್ ಫ್ರಮ್ ಎ ಜಾಬ್ ಟು ಗಿವ್ a required shape and size anta you can say that. You can see the working principle. It is very very important for your examination point of view. What is the working principle of lathe machines anta kelidare, you can write a simple sketch of head stock and tail stock. You can say this is a head stock and this is a tail stock, and in between we have a workpiece which is rotating. In the meantime, the cutting tool is feeding so that you can remove the material from this workpiece by means of a small chips. You can see the direction of a cutting tool. You can give the feed in this direction, as well as you can turn the complete model from this position to this position. So it is very important working principle ಅಂತ ಹೇಳ್ಬೋದು. ಸೊ ಫಸ್ಟು ಏನು ಮಾಡ್ತಾರೆ, ವರ್ಕ್ ಪೀಸ್ನ ಎರಡು ಚೆಕ್ ಅಥವಾ ಎರಡು ಸೆಂಟರ್ಸ್ ಮಧ್ಯ ಅದನ್ನು ಪ್ಲೇಸ್ ಮಾಡ್ತಾರೆ. ದೆನ್ ದ ವರ್ಕ್ ಪೀಸ್ ಇಸ್ ರೊಟೇಟೆಡ್ ಅಟ್ ಹೈ ಸ್ಪೀಡ್ ಬೈ ದ ಸ್ಪಿಂಡಲ್. ನೋಡಿ, ಇದು ತಿರುಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಹ್ಯಾವ್ ಎ ಮೋಟರ್. ಫಸ್ಟು ಆ ಮೋಟರಿಂದ ನೀವು ಇಲ್ಲಿಗೆ ಪವರ್ ಟ್ರಾನ್ಸ್ಮಿಟ್ ಮಾಡಬೇಕು. ಆಮೇಲೆ ದಿಸ್ ವಿಲ್ ಇನ್ ಟರ್ನ್ ದಿಸ್ ಕಾಂಪೊನೆಂಟ್. In the meantime, cutting tool is fed against a rotating workpiece. ರೊಟೇಟ್ ಆಗ್ತಿರೋ ವರ್ಕ್ ಪೀಸ್ಗೆ ಕಟಿಂಗ್ ಟೂಲ್ನ ನೀವು ಫೀಡ್ ಮಾಡಬೇಕು. ಆ ಮೆಟೀರಿಯಲ್ಲು ಚಿಪ್ಸ್ ಥರ ಏನಾಗುತ್ತೆ, ರಿಮೂವ್ ಆಗ್ತಾ ಬರುತ್ತೆ. ಕಮಿಂಗ್ ಟು ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಲೇತ್ ಮಿಷಿನ್ಸ್. ಸೊ ಅಡ್ವಾಂಟೇಜಸ್ ಬಂದರೆ ಆಲ್ರೆಡಿ ಹೇಳಿದೆ, ಹೈ ಆಕ್ಯುರಸಿ ಮತ್ತು ಪ್ರಿಸೈಸ್ ಕಾಂಪೊನೆಂಟ್ಸ್ನ ನಾವು ಇದರಲ್ಲಿ ಲೇತ್ ಮಿಷಿನ್ಸಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಮೆನಿ ಆಪ್ರೇಷನ್ಸ್ನ ನಾವು ಈ ಸಿಂಗಲ್ ಮೆಷಿನಲ್ಲಿ ಪರ್ಫಾರ್ಮ್ ಮಾಡ್ಬೋದಾಗಿರೋದ್ರಿಂದ ಆಲ್ರೆಡಿ ಹೇಳಿದ ಥರ ವರ್ಸಟೈಲ್ ಅಂತ ಕರಿಬೋದು. ಸ್ಮಾಲ್ ಆ್ಯಂಡ್ ಲಾರ್ಜ್ ವರ್ಕ್ ಪೀಸ್ಗೆ ಸೂಟಬಲ್ ಆಗಿರುತ್ತೆ ಲೇತ್ ಮಿಷಿನ್ಸು. ಸಿ ಐ ಹ್ಯಾವ್ ಲಿಸ್ಟೆಡ್ ಓನ್ಲಿ ದ ಜನರಲ್ 3 advantages. We can list n number of advantages since we are learning the basic things. So this is enough, and in your higher studies you are going to learn a deeper insight about a lathe machine.
ಕಮಿಂಗ್ ಟು ದ ಲಿಮಿಟೇಷನ್ಸ್, ಸಿಲಿಂಡ್ರಿಕಲ್ ಶೇಪ್ಸಿಗೆ ಮಾತ್ರ ಇದು ಜಾಸ್ತಿ ಯೂಸ್ ಮಾಡ್ತಾರೆ. ಇಫ್ ಇಟ್ ಇಸ್ ಎ ಫ್ಲ್ಯಾಟ್ ಪ್ಲೇಟ್, ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಆಪರೇಟ್ ಆರ್ ಹ್ಯಾಂಡಲ್. ಮತ್ತು ಲೇತ್ನಲ್ಲಿ ವರ್ಕ್ ಮಾಡಬೇಕು ಅಂದರೆ ಅವನಿಗೆ ಆಪ್ರೇಟರ್ಗೆ ತುಂಬ ಸ್ಕಿಲ್ ಇರಬೇಕಾಗುತ್ತೆ. ಹಾಗಾಗಿ ಹಿ ನೀಡ್ಸ್ ಟು ಹ್ಯಾವ್ ಎ ಟ್ರೈನಿಂಗ್ ಬಿಫೋರ್ ಆಪ್ರೇಟಿಂಗ್. ಮತ್ತು CNC ಮಿಷಿನ್ಸ್ ಅಂತ ಬಂದಿದ್ದಾವೆ ಮಾಸ್ ಪ್ರೊಡಕ್ಷನ್ಗೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬರುವಂತಹ ಪ್ರೊಡಕ್ಷನ್ ರೇಟು ಸ್ವಲ್ಪ ಕಡಿಮೆ ಇರುತ್ತೆ. ಹೇಳಿದೆ CNC ಮಿಷಿನ್ ಇನ್ವೆಂಟ್ ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಇಂಡಸ್ಟ್ರೀಸ್ಗಳಲ್ಲೂ ಲೇತ್ ಮಿಷಿನ್ಸ್ ನೋಡ್ತಾ ಇದ್ವಿ. ನಾವು ಫಾರ್ ದ ಸ್ಮಾಲ್ ಅಪ್ಲಿಕೇಶನ್ಸ್ ಅವ್ರ CNC ಮಿಷಿನ್ ಕೈಲೇ ಆಗದೇ ಇರುವಂತಹ ಒಂದು ವರ್ಕನ್ನು ನಾವು ಈ ಲೇತಲ್ಲಿ ಮ್ಯಾನ್ಯುವಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಮತ್ತು ವರ್ಕ್ಶಾಪ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ದೀಸ್ 3 ಆರ್ ದ ಲಿಮಿಟೇಷನ್, ಮೇಜರ್ ಡ್ರಾಬ್ಯಾಕ್ಸ್ ಆಫ್ ಎ ಲೇತ್ ಮಿಷಿನ್ ಅಂತ ಹೇಳ್ಬೋದು. ಸಿಲಿಂಡ್ರಿಕಲ್ ಪಾರ್ಟ್ಸ್ ಲೈಕ್ ಶಾಫ್ಟ್ಸ್, ಬೋಲ್ಟ್ಸ್, ರಾಡ್ಸ್ ಇದನ್ನೆಲ್ಲ ನಾವು ಲೇತ್ ಮಿಷಿನ್ಸಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಆಟೋಮೊಬೈಲ್ ಮತ್ತು ಏರೋಸ್ಪೇಸ್ ಇಂಡಸ್ಟ್ರೀಸಲ್ಲೂ ಕೂಡ ವಿ ಕ್ಯಾನ್ ಸಿ ದ ಲೇತ್ ಮಿಷಿನ್ಸ್ ಇನ್ ಎ ಲಾರ್ಜರ್ ಎಕ್ಸ್ಟೆಂಟ್. ಮತ್ತು ಯಾವುದಾದ್ರೂ ರಿಪೇರ್ ಅಥವಾ ಮೇಂಟೆನೆನ್ಸ್ ಇದ್ದರೆ ಅಲ್ಲೂ ಕೂಡ ವರ್ಕ್ಶಾಪ್ಸಲ್ಲೂ ಕೂಡ ಲೇತ್ ಇಟ್ಕೊಂಡಿರ್ತಾರೆ. ಮತ್ತು ಪ್ರೊಡಕ್ಷನ್ ಆಫ್ ಥ್ರೆಡೆಡ್ ಕಾಂಪೊನೆಂಟ್ಸ್, ನಾವು ಥ್ರೆಡ್ ಬೇಕು ಅಂತ ಹೇಳಿದ್ರೆ ಕಾಂಪೊನೆಂಟ್ ಮೇಲೆ ವಿ ನೀಡ್ ಟು ಹ್ಯಾವ್ ಅ ಬೋಲ್ಟ್ ಆ್ಯಂಡ್ ದಟ್ ಕೈಂಡ್ ಆಫ್ ಕಾಂಪೊನೆಂಟ್ ಬೇಕಂದರೆ ಸೊ ಗೋ ಟು ದ ಲೇತ್ ಮಿಷಿನ್ ಆ್ಯಂಡ್ ಪರ್ಫಾರ್ಮ್ ದ ಲೇತ್ ಆಪ್ರೇಷನ್. ಸೊ ದೀಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಲೇತ್ ಮಿಷಿನ್ಸ್ ಅಂತ ಹೇಳ್ಬೋದು. ಇನ್ನು ಕ್ಲಾಸಿಫಿಕೇಷನ್ಗೆ ಬಂದರೆ ಲೇತ್ ಮಿಷಿನ್ಸ್ನ ವೆರೈಟಿ ಆಫ್ ಶೇಪ್ಸ್ ಆ್ಯಂಡ್ ಸೈಜು ಆ ಒಂದು ಕೆಟಗರಿಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಲೇತನ್ನು ಅದೇ ಥರ. ಸೊ ವೆರಿ ಸ್ಮಾಲ್ ಬೆಂಚ್ ಲೇತಿಂದ ಹಿಡಿದು ದೊಡ್ಡ ದೊಡ್ಡ ಲೇತ್ವರೆಗೂ ಕೂಡ ನಾವು ಲೇತ್ ಮಿಷಿನ್ಸ್ನ ಕ್ಲಾಸಿಫೈ ಮಾಡ್ಬೋದು. ಎಲ್ಲರದ್ದು ಆಪ್ರೇಷನ್ ಒಂದೇ. ಹಾಗಾಗಿ ಜನರಲ್ ಆಗಿ ನಾವು ಲೇತನ್ನು ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂದರೆ ಸ್ಪೀಡ್ ಲೇತ್ ಅಂತ ಕರಿತೀವಿ, ಸೆಂಟರ್ ಅಥವಾ ಎಂಜಿನ್ ಲೇತ್ ಅಂತ ಕರಿತೀವಿ, ಬೆಂಚ್ ಲೇತ್ ಅಂತ ಕರಿತೀವಿ, ಟೂಲ್ ರೂಮ್ ಲೇತ್ ಅಂತ ಕರಿತೀವಿ. ಸೊ ದೀಸ್ ಈಚ್ ಆ್ಯಂಡ್ ಎವ್ರಿ ಲೇತ್ಸ್ ಹ್ಯಾವ್ ದೇರ್ ಓನ್ ಅಪ್ಲಿಕೇಶನ್ಸ್ ಆ್ಯಂಡ್ ವೆರೈಟಿ ಆಫ್ ಆಪ್ರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್. ಸ್ಪೆಷಲ್ ಪರ್ಪಸ್ ಲೇತ್ ಅಂತ ಕರಿತೀವಿ, ಆಟೋಮ್ಯಾಟಿಕ್ ಲೇತ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಯೂಶ್ವಲಿ ಸ್ಟಡಿ ಪರ್ಪಸ್ ಆಗಿರ್ಬೋದು ಅಥವಾ ಜನರಲ್ ಆಗಿ ಯೂಸ್ ಮಾಡುವಂಥದ್ದು ಸೆಂಟರ್ ಅಥವಾ ಎಂಜಿನ್ ಲೇತ್. ಇದನ್ನು ಜಾಸ್ತಿ ನಾವು ನೋಡಬಹುದು ಎಲ್ಲ ಕಡೆ. ಒಂದೊಂದಾಗಿ ತಿಳ್ಕೊಳ್ಳೋಣ. ಏನು ಸ್ಪೀಡ್ ಲೇತ್ ಅಂದರೆ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಟ್ಸ್ ಎ ಸಿಂಪಲ್ ಲೇತ್ ದಟ್ ಆಪರೇಟೆಡ್ ಹೈ ಸ್ಪೀಡ್. ಇಲ್ಲಿ ಯಾವುದೇ ಥರ ಫೀಡ್ ಮೆಕ್ಯಾನಿಸಮ್ ಇರೋದಿಲ್ಲ. ಅಂದರೆ ಕ್ಯಾರಿಯೇಜ್ ಅಂತ ಏನು ಕರಿತೀವಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಇರೋದಿಲ್ಲ. ಸೊ ಓನ್ಲಿ ಟು ಫಿಕ್ಸ್ ದ ಕಟಿಂಗ್ ಟೂಲ್ ವಿ ಹ್ಯಾವ್ ಸಮಥಿಂಗ್ ಆ್ಯಂಡ್ ವಿ ಆಪರೇಟ್ ಫ್ರಮ್ ದಿಸ್. ಸೊ ವುಡ್ ವರ್ಕಿಂಗಲ್ಲಿ ಪಾಲಿಷಿಂಗ್ ಮಾಡಬೇಕಾದ್ರೆ, ಅಂದರೆ ನೀವು ಅದು ರೊಟೇಟ್ ಆಗ್ತಿರುತ್ತೆ, ನೀವು ಅದಕ್ಕೆ ಎಮರಿ ಶೀಟ್ ಯೂಸ್ ಮಾಡ್ಕೊಂಡು ಪಾಲಿಷ್ ಮಾಡಬೇಕಾಗಿರುತ್ತೆ. ವುಡ್ ವರ್ಕ್ ಮಾಡಬೇಕಾದ್ರೆ, ಸೆಂಟರಿಂಗ್ ಮಾಡಬೇಕಾದ್ರೆ ಮತ್ತು ಸ್ಪಿನ್ನಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ನಾವು ಈ ಒಂದು ಲೇತನ್ನು ನೋಡ್ತೀವಿ. ಸೊ ವುಡ್ ವರ್ಕರ್ಸ್ ಜಾಸ್ತಿ ಸ್ಪೀಡ್ ಲೇತನ್ನು ಯೂಸ್ ಮಾಡ್ತಾರೆ ಬಿಕಾಸ್ ಇಟ್ ವಿಲ್ ರೊಟೇಟ್ ಅಟ್ ಹೈ ಸ್ಪೀಡ್. ಸೊ ಸೆಂಟರ್ ಅಥವಾ ಎಂಜಿನ್ ಲೇತ್ ಅನ್ನೋದು ಮೋಸ್ಟ್ ಕಾಮನ್ ಆ್ಯಂಡ್ ವರ್ಸಟೈಲ್ ಲೇತ್ ಯೂಸ್ಡ್ ಇನ್ ಆಲ್ ದ ವರ್ಕ್ಶಾಪ್ಸ್. ಇಲ್ಲಿ ನೀವು ಟರ್ನಿಂಗ್, ಫೇಸಿಂಗ್, ಥ್ರೆಡ್ಡಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಈ ಥರ ಎಲ್ಲ ಆಪ್ರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಇದನ್ನು ಬೆಲ್ಟಿಂದನೂ ಡ್ರಿವನ್ ಮಾಡ್ಬೋದು ಅಥವಾ ಮೋಟರಿಂದನೂ ಡ್ರಿವನ್ ಮಾಡ್ಬೋದು. ಸೊ ಗೇರ್ಗಳು ಕೂಡ ಆಪ್ರೇಟ್ ಮಾಡ್ತವೆ. ಲೆಫ್ಟ್ ರೈಟ್ ಸ್ಟಾಕಲ್ಲಿ ಗೇರ್ಸ್ ಯೂಸ್ ಮಾಡಿಕೊಂಡು ನೀವು ಸ್ಪೀಡ್ನ ವೇರಿ ಮಾಡ್ಕೋಬೋದು. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಮೋಸ್ಟ್ ವರ್ಸಟೈಲ್ ಆ್ಯಂಡ್ ಮೋಸ್ಟ್ ಕಾಮನ್ ಲೇತ್ ಅಮಾಂಗ್ ಆಲ್ ದ ಲೇತ್ ಮೆಷಿನ್ಸ್ ಅಂತ ಹೇಳ್ಬೋದು. ಬೆಂಚ್ ಲೇತ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸ್ಮಾಲ್ ಸೈಜ್ಡ್ ಲೇತ್ ಮೌಂಟೆಡ್ ಆನ್ ದ ವರ್ಕ್ ಬೆಂಚ್. ವರ್ಕ್ ಬೆಂಚ್ ಅಂತ ಏನು ಕರಿತೀವಿ, ಆ ವರ್ಕ್ ಬೆಂಚಲ್ಲಿ ಮೌಂಟ್ ಮಾಡಿರುವಂತಹ ಸ್ಮಾಲ್ ಸೈಜ್ಡ್ ಲೇತು ತುಂಬ ಲೈಟ್ ಅಥವಾ ಪ್ರಿಸಿಷನ್ ವರ್ಕ್ಗೆ ಅಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಅಥವಾ ಲ್ಯಾಬ್ಗಳಲ್ಲಿ ಹೇಳ್ಕೊಡ್ಬೇಕಾದ್ರೆ ನಾವು ಈ ಥರ ಒಂದು ಲೇತ್ನ ನೋಡ್ತೀವಿ. ಸೊ ಟೂಲ್ ರೂಮ್ ಲೇತ್ ಅಂತ ಕರಿತೀವಿ. ದ ಟೂಲ್ ರೂಮ್ ಲೇತ್ ಈಸ್ ವೆರಿ ಮಚ್ ಡೆಡಿಕೇಟೆಡ್ ಟು ಪ್ರಿಪೇರ್ ಅ ಕಟಿಂಗ್ ಟೂಲ್ಸ್ಗಳಾಗಿರ್ಬೋದು, ಡೈಸ್ ಆಗಿರ್ಬೋದು, ಗೇಜಸ್ ಆಗಿರ್ಬೋದು. ಅಂದರೆ ಕಟಿಂಗ್ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೇ ಪ್ರೊಡ್ಯೂಸ್ ಮಾಡುವಂಥ ಒಂದು ಲೇತಿಗೆ ನಾವು ಟೂಲ್ ರೂಮ್ ಲೇತ್ ಅಂತ ಕರಿತೀವಿ. ಇದು ತುಂಬ ಹೈ ಪ್ರಿಸೈಸ್ ಆಗಿರಬೇಕು, ಅಡ್ವಾನ್ಸ್ ಅಟ್ಯಾಚ್ಮೆಂಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಟಿಂಗ್ ಟೂಲೇ ನಮಗೆ ತುಂಬ ಇಂಪಾರ್ಟೆಂಟ್ ವಸ್ತು ಆಗಿರೋದ್ರಿಂದ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಲೇತು ಕೂಡ ಅಷ್ಟೇ ರೋಬೋಸ್ಟ್ ಆ್ಯಂಡ್ ಅಡ್ವಾನ್ಸ್ ಆಗಿರಬೇಕು. ಸೊ ದಿಸ್ ಇಸ್ ಟೂಲ್ ರೂಮ್ ಲೇತ್. ಅನದರ್ important lathe which we can see in many industries is capstan and turret lathe. What do you mean by capstan and turret lathe? So turret and capstan ಅನ್ನೋದು ಇಟ್ಸ್ ಜಸ್ಟ್ an attachment in the tail stalk. ಸೊ ಮಾಸ್ ಪ್ರೊಡಕ್ಷನ್ ವರ್ಕ್ಗೆ ಡಿಸೈನ್ ಮಾಡಿರ್ತಾರೆ ಇದನ್ನು. ನೋಡಿ, ಒಂದೇ ಕಟಿಂಗ್ ಟೂಲ್ ಬದಲು ಮಲ್ಟಿಪಲ್ ಕಟಿಂಗ್ ಟೂಲ್ನ ನಾವಿಲ್ಲಿ ಮೌಂಟ್ ಮಾಡ್ಬೋದು. ನೀವು ಅವಾಗ ಏನಾಗುತ್ತೆ, ನಾರ್ಮಲ್ ಎಂಜಿನ್ ಲೇತಲ್ಲಿ ಪ್ರತಿಯೊಂದು ಆಪ್ರೇಷನ್ಗೂ ನೀವು ಕಟಿಂಗ್ ಟೂಲ್ನ ರಿಮೂವ್ ಮಾಡಬೇಕು, ಏನೋ ಒಂದು ಬೇರೆ ಆಪ್ರೇಷನ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಸೆಟಪ್ ಟೈಮ್ ಮತ್ತು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಮಲ್ಟಿಪಲ್ ಟೂಲ್ನ ನಾವು ಯೂಸ್ ಮಾಡಿ ಆಪ್ರೇಟ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ರೆಡ್ಯೂಸ್ ದ ಟೋಟಲ್ ಟೈಮ್ ಆಫ್ ಪ್ರೊಡಕ್ಷನ್. ಅದಕ್ಕೆ ನಾವು ಕ್ಯಾಪ್ಸ್ಟನ್ ಆ್ಯಂಡ್ ಟರ್ರೆಟ್ ಲೇತ್ ಅಂತ ಕರಿತೀವಿ.
ಸ್ಪೆಷಲ್ ಪರ್ಪಸ್ ಲೇತ್ ಅಂತ ಹೇಳಿದ್ರೆ ಬರೀ ಸ್ಪೆಸಿಫಿಕ್ ಆಪ್ರೇಷನ್ಸ್ಗೆ ಮಾತ್ರ ಇರುವಂತಹ ಲೇತ್ಗಳಿದು. ಅಂದರೆ ವೀಲ್ ಲೇತ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಲೇತ್ ಅಂತ ಕರಿತೀವಿ. ಕ್ರ್ಯಾಂಕ್ ಶಾಫ್ಟ್ ರಿಲೇಟೆಡ್ ಯಾವ್ದಾದ್ರು ವರ್ಕ್ ಇದ್ದರೆ ಅದನ್ನು ನಾವು ಕ್ರ್ಯಾಂಕ್ ಶಾಫ್ಟ್ ಲೇತಲ್ಲಿ ಕರಿತೀವಿ. ಬರೀ ವೀಲ್ಸ್ಗಳಿಗೆ ಇರುವಂತಹ ಲೇತ್ಗೆ ವೀಲ್ ಲೇತ್ ಅಂತ ಕರಿತೀವಿ. ಅಂದರೆ ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ಗೆ ಅಥವಾ ಆಪ್ರೇಷನ್ಸ್ಗೆ ಯೂಸ್ ಮಾಡುವಂತಹ ಲೇತು ಸ್ಪೆಷಲ್ ಪರ್ಪಸ್ ಲೇತ್ ಅಂತ ಕರಿತೀವಿ. ಇನ್ನು ಆಟೋಮ್ಯಾಟಿಕ್ ಲೇತ್ ಅಂತ ಹೇಳಿದ್ರೆ ಯಾವುದೇ ಮನುಷ್ಯ ಅಲ್ಲಿ ಪ್ರೋಗ್ರಾಮ್ ಮಾಡಿ ಬಿಟ್ಟರೆ ಸಾಕು, ಅದ್ರ ಪಾಡ್ಗದು ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಆಟೋಮ್ಯಾಟಿಕ್ ಮಿಷಿನ್ ದಟ್ ಪರ್ಫಾರ್ಮ್ಸ್ ಆಪ್ರೇಷನ್ ವಿತೌಟ್ ಮ್ಯಾನ್ಯುವಲ್ ಹೆಲ್ಪ್. ಸೊ ಯಾವುದೇ ಒಂದು ಹ್ಯೂಮನ್ ಹೆಲ್ಪ್ ಇಲ್ದಂಗೆ ಆಪ್ರೇಟ್ ಆಗುವಂತಹ ಲೇತ್ಗೆ ಆಟೋಮ್ಯಾಟಿಕ್ ಲೇತ್ ಅಂತ ಕರಿತೀವಿ. ಸೊ ನಿಮ್ಗೇನಾದರೂ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮತ್ತು ಹೈ ಎಫಿಷಿಯನ್ಸಿ ಬೇಕು ಅಂದರೆ ಗೋ ಟು ದಿಸ್ ಮೆಷಿನ್ ಸೊ ದಟ್ ವಿ ಕ್ಯಾನ್ ಅಚೀವ್ ಅ ಗುಡ್ ರೇಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮಗೆ ಫಸ್ಟ್ ಸೆಷನ್ನು. ನಾವು ಲೇತ್ ಅಂದರೆ ಏನು, ಅದು ಯಾವ ಥರ ವರ್ಕಿಂಗ್ ಪ್ರಿನ್ಸಿಪಲ್ ಇದೆ, ಅದರದ್ದು ಕ್ಲಾಸಿಫಿಕೇಷನ್ನು, ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ನೀವು ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇನ್ ದ ಕಮಿಂಗ್ ವೀಡಿಯೋಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಸಮ್ ಮೋರ್ ಕಂಟೆಂಟ್ ಅಬೌಟ್ ಲೇತ್. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ನೋಡ್ತಾ ಇರಿ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು.